ರಾಷ್ಟ್ರಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕದ ಕೀರ್ತಿಯ ಕಹಳೆಯನ್ನು ಮೊಳಗಿಸಿದ ಕೊಂಕಣ ಎಜುಕೇಷನ್ ಟ್ರಸ್ಟಿನ CVSK ಪ್ರೌಢಶಾಲೆಯ ಪ್ರತಿಭಾನ್ವಿತ ಸಾಧಕ ಪ್ರತಿಭೆಗಳನ್ನು ಗೌರವಿಸಿ ಪ್ರೇರೇಪಿಸುವ ನಿಟ್ಟಿನಲ್ಲಿ ಸಾಧಕ ಪ್ರತಿಭೆಗಳ ಅಭಿಪ್ರೇರಣಾ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಭಿಪ್ರೇರಣಾ ಮೆರವಣಿಗೆಯು ಕುಮಟಾ ಪಟ್ಟಣದ ಗಿಬ್ ಸರ್ಕಲ್ನಿಂದ ಪ್ರಾರಂಭಗೊಂಡು ರಥಬೀದಿ, ಬಸ್ತಿಪೇಟೆ, ಮಾಸ್ತಿಕಟ್ಟ ಮಾರ್ಗವಾಗಿ ಮಣಕಿ ಮೈದಾನದಲ್ಲಿ ಮುಕ್ತಾಯಗೊಂಡಿತು. ಕುಮಟಾದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ರಾಷ್ಟ್ರಮಟ್ಟದ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕುಮಟಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಜೇಂದ್ರ ಎಲ್ ಭಟ್ ಸಭೆಯ ಅಧ್ಯಕ್ಷತೆ ವಹಿಸಿ ಸಾಧಕ ಮಕ್ಕಳನ್ನು ಸನ್ಮಾನಿಸಿ ಮಾತನಾಡಿ, ಜೀವನದ ಇರುವಿಕೆ ಸಾಧನೆಗಾಗಿ ಏನನ್ನೂ ಸಾಧಿಸದ ಜೀವನ ವ್ಯರ್ಥ. ಹಾಗಾಗಿ ಈ ವಿದ್ಯಾರ್ಥಿಗಳು ಚಿಕ್ಕವರಿರುವಾಗಲೇ ಎಲ್ಲರೂ ಹೆಮ್ಮೆ ಪಡುವಂಥ ರಾಷ್ಟ್ರಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ. ದೃಢವಾದ ಆತ್ಮವಿಶ್ವಾಸ, ಸತತ ಪ್ರಯತ್ನದಿಂದ ಯಶಸ್ಸನ್ನು ಗಳಿಸಿದ್ದಾರೆ. 9 ಪ್ರತಿಭೆಗಳು 9 ಧ್ರುವತಾರೆಗಳ ಹಾಗೆ ವಿದ್ಯಾರ್ಥಿಗಳು ವಿಜ್ಞಾನ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ, ಕ್ರೀಡೆಯಲ್ಲಿ ಮಾಡಿದ ಸಾಧನೆ ಇತರೆ ಮಕ್ಕಳಿಗೆ ಮಾದರಿ ಹಾಗೂ ಪ್ರೇರಣೆಯ. ಶಿಕ್ಷಣದ ಜೊತೆ ಸಂಸ್ಕಾರ ಎಂಬ ಕೊಂಕಣ ಶಿಕ್ಷಣ ಸಂಸ್ಥೆಯ ಆಶಯ ಸಾಕಾರಗೊಂಡಿದೆ ಎಂಬುದಕ್ಕೆ ವಿದ್ಯಾರ್ಥಿಗಳ ಸಾಧನೆ ಸಾಕ್ಷಿಯಾಗಿದೆ. ವಿದ್ಯಾರ್ಥಿಗಳ ಅಭೂತಪೂರ್ವ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ಸಂಸ್ಥೆಯವರನ್ನು, ಮುಖ್ಯ ಶಿಕ್ಷಕರನ್ನು, ಗುರು ಹಾಗೂ ಪಾಲಕ ವೃಂದದವರನ್ನು ಅಭಿನಂದಿಸಿ ಸಾಧಕ ವಿದ್ಯಾರ್ಥಿಗಳ ಸಾಧನೆಯ ಯಶೋಗಾಥೆ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಆ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದನ್ನು ನಾನು ಗಮನಿಸಿದ್ದೇನೆ. ನನಗೆ ವಿಶ್ವಾಸ ಇತ್ತು ನಮ್ಮ ವಿದ್ಯಾರ್ಥಿಗಳು ಖಂಡಿತವಾಗಿ ಸಾಧನೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಹೀಗಾಗಿ ಕಳೆದ ಸಾಲಿನಲ್ಲಿ ರಾಜ್ಯ ರಾಷ್ಟ್ರಮಟ್ಟ ಇರ್ಬೋದು, ಈ ವರ್ಷ ಕೂಡ ರಾಷ್ಟ್ರಮಟ್ಟದಲ್ಲಿ ನಮ್ಮ ಪ್ರತಿಭೆಗಳು, ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಮಾಡಿ ಇಡೀ ರಾಜ್ಯದ, ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿದ್ದಾರೆ. ಹೀಗಾಗಿ ನಿಮಗೆ ನಾನು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಎಲ್ಲರ ಆಸೆ ಇದ್ದೇನೆ, ಬಹುಶಃ ಒಂದು ಕ್ರಿಕೆಟ್ ವಿನ್ ಆದರೆ ಸ್ಟೇಡಿಯಂನಲ್ಲೆಲ್ಲ ಓಪನ್ ಜೀಪ್ನಲ್ಲಿ ಹಾಕ್ಕೊಂಡು ಮಾಡ್ತಾರೆ. ಆದರೆ ಇಷ್ಟೊಂದು ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳು ನಾಳಿನ ಕುಡಿಗಳು ಅವರು, ನಮ್ಮ ಕುಮಟಾದ ಹೆಮ್ಮೆ ಅವರು. 6ಕ್ಕೆ 6 ಬಾಲ್ 6 ಯಾವುದೋ ಒಂದು ಮ್ಯಾಚ್ನಲ್ಲಿ ಹೊಡೆದ್ರೆ ಓಪನ್ ಜೀಪ್ನಲ್ಲಿ ಅವರನ್ನು ಮಾಡ್ತಾರೆ. ಆದರೆ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಗಮನವನ್ನು ಸೆಳೆದಿದ್ದಾರೆ. ಗೊತ್ತಿಲ್ಲ, ಇದೇ ಕುಡಿಗಳು ಮುಂದೊಂದು ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಧನೆಯನ್ನು ಮಾಡಬೇಕು, ನಮ್ಮೆಲ್ಲರ ಆಸೆ ಅದೇನೆ. ಹೀಗಾಗಿ ಪ್ರತಿಭೆಯನ್ನು ಪೋಷಿಸುವಂಥದ್ದು ಬಹಳ ಮುಖ್ಯ ಇದೆ. ಶಿಕ್ಷಣದ ಮೂಲಕವಾಗಿ ಆಗಬೇಕಾಗಿರೋದು ಇದೇನೆ. ಪ್ರತಿಭೆಯನ್ನು ಬೆಳೆಸುವಂಥದ್ರ ಜೊತೆಗೆ ಅದಕ್ಕೆ ನೀರು, ಗೊಬ್ಬರಗಳನ್ನು ಹಾಕಿ ಪೋಷಿಸುವಂಥ ಕೆಲಸ ಇವತ್ತು ಸಮಾಜದಿಂದ, ಸರ್ಕಾರದಿಂದ ಆಗಬೇಕು. ಒಂದು ಸಂಸ್ಥೆ ಆ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲೇನೆ ಯಾವುದೋ ಒಂದು 4 ಗೋಡೆಗಳ ಮಧ್ಯದಲ್ಲಿ ಸನ್ಮಾನ ಮಾಡಿದರೆ ಅದರ ಅರ್ಥ ಬೇರೆ ಇರ್ತಾ ಇತ್ತು. ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳಾದ ಮುರಳೀಧರ್ ಪ್ರಭು ಅವರು ಮಾತನಾಡಿ, ಕುಮಟಾದ ಮಣ್ಣಿನ ಮೇಲೆ ನನಗೆ ಹೆಮ್ಮೆ ಇದೆ. ಈ ಮಣ್ಣು ನಮ್ಮ ತಾರೆಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದೆ. ಹಾಗಾಗಿ ಮೊದಲು ಈ ಮಣ್ಣಿನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸಾಧನೆಯ ಶಿಖರವನ್ನು ಏರುವುದು ಸುಲಭದ ಕಾರ್ಯವಲ್ಲ. ಇಂಥ ಕಾರ್ಯವನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು. ವಿದ್ಯಾರ್ಥಿಗಳ ಸಾಧನೆ ಉಳಿದ ತಾಲೂಕಿನ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉತ್ಸಾಹ ಚಿಮ್ಮುವಂತೆ ಮಾಡುವ ಅಸ್ತ್ರವಾಗಬೇಕು ಎಂಬುದೇ ಈ ಜಾಥಾದ ಉದ್ದೇಶ ಎಂದು ನುಡಿದರು. ಮೊದಲನೇದಾಗಿ ನನಗೆ ಕುಮಟಾದ ಮಣ್ಣಿನ ಮೇಲೆ ಬಹಳ ಹೆಮ್ಮೆ. ಎಂಥ ಅದ್ಭುತ ಮಣ್ಣಪ್ಪ ಇದು ಅಂತ, ಎಂಥ ಪುಷ್ಟಿದಾಯಕವಾದದ್ದು, ಎಂಥ ಪ್ರತಿಭೆಗಳನ್ನು ಹೊರಚಿಮ್ಮುವಂಥ ಅದಕ್ಕೆ ಸಾಮರ್ಥ್ಯ ಇದೆ ಅಂತ ಬಹಳ ಆಶ್ಚರ್ಯವಾಗುತ್ತೆ. ಎಲ್ಲಾದರೂ ವರ್ಷಕ್ಕೆ 1 2 ಬರ್ತಿದ್ದಾರೆ, ಆದರೆ ಈ ವರ್ಷ ಏಕದಮ್ 9 ತಾರೆಗಳನ್ನು ಈ ಮಣ್ಣು ನಮ್ಮ ಮುಂದೆ ತೆರೆದಿಟ್ಟುಬಿಟ್ಟಿದೆ. ಅದಕ್ಕಾಗಿ ಆ ಮಣ್ಣಿಗೆ ಮೊದಲು ಮೊದಲನೇದಾಗಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಸಾಧನೆಯ ಶಿಖರವನ್ನು ಇರುವುದು ಅಷ್ಟು ಸುಲಭವಲ್ಲ. ಆದರೆ ತಾವೇರಿದ್ದೀರಿ ಕುಮಟಾದಂಥ ಒಂದು ಸಣ್ಣ ಪಟ್ಟಣದಿಂದ, ಅದು ಕೂಡ ಜಿಲ್ಲಾ ಮಟ್ಟಕ್ಕಲ್ಲ, ರಾಜ್ಯ ಮಟ್ಟಕ್ಕಲ್ಲ, ರಾಷ್ಟ್ರ ಮಟ್ಟಕ್ಕೆ. ರಾಷ್ಟ್ರದಲ್ಲಿ ಎಂತೆಂಥ ಸಂಸ್ಥೆಗಳಿದ್ದಾವೆ, ಎಂತೆಂಥ ವಿದ್ಯಾರ್ಥಿಗಳಿದ್ದಾವೆ, ಅವರಿಗೆ ಏನೆಲ್ಲ ಅನುಕೂಲತೆಗಳಿದ್ದಾವೆ, ಅದಕ್ಕೆಲ್ಲ ಮೀರಿ ನಾವು ಕೂಡ ಅದಕ್ಕೆ ಸರಿಸಾಟಿ ಅಂತ ನೀವೆಲ್ಲ ಎತ್ತರವನ್ನು ಏರಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ನಿಮಗೆ ಅಭಿನಂದನೆಗಳನ್ನು ಹೇಳಬೇಕು. ಆಮೇಲೆ ನಮ್ಮೆಲ್ಲ ಶಿಕ್ಷಕರಿಗೆ, ಇದೆಲ್ಲ ಇದಕ್ಕೆಲ್ಲ ಕಾರಣಕರ್ತರಾದದ್ದು ಶಿಕ್ಷಕರ ಪ್ರೇರಣೆ ಇಲ್ಲದೆ ಸಾಧ್ಯವಿಲ್ಲ, ಶಿಕ್ಷಕರ ಪ್ರೋತ್ಸಾಹವಿಲ್ಲದೆ ಇದು ಸಾಧ್ಯವಿಲ್ಲ. ಶಿಕ್ಷಕರ ಅಲ್ಲಲ್ಲಿಗೆ ಮಧ್ಯದಲ್ಲಿ ಪ್ರವೇಶ ಮಾಡಿ ಅವರು ನಿಮ್ಮನ್ನು ಸನ್ಮಾರ್ಗದಲ್ಲಿ ಮಾಡುವಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಆ ಶಿಕ್ಷಕರೆಲ್ಲರಿಗೂ, ಯಾರೆಲ್ಲ ಈ ಕೆಲಸದಲ್ಲಿ ಸೇರಿದ್ದಾರೆ, ಅವರಿಗೂ ಕೂಡ ನಾನು ಆರ್ಥಿಕವಾಗಿ ಅಭಿನಂದಿಸ್ತೇನೆ. ಕಾರ್ಯಕ್ರಮದಲ್ಲಿ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಪದಾಧಿಕಾರಿಗಳು, ವಿಶ್ವಸ್ತರು, ವಿಧಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ, ಸರಸ್ವತಿ PU ಕಾಲೇಜಿನ ಪ್ರಾಂಶುಪಾಲರು, ಕೊಂಕಣದ ಸಮೂಹ ಅಂಗಸಂಸ್ಥೆಗಳ ಮುಖ್ಯಾಧ್ಯಾಪಕರು, ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಶೈಕ್ಷಣಿಕ ಸಲಹೆಗಾರರು, ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು, ಸಾಧಕ ವಿದ್ಯಾರ್ಥಿಗಳ ಪಾಲಕರು
ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿಕ್ಷಕ ಗಣೇಶ್ ಜೋಶಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು.